ನಮಸ್ಕಾರ ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಎಷ್ಟೋ ವಿಚಿತ್ರ ಹಾಗೂ ಭಯಾನಕವಾದಂತಹ ಸ್ಥಳಗಳಿವೆ. ಇಂದಿನ ದಿನಗಳಲ್ಲಿ ಎಷ್ಟೋ ಜನ ತಮ್ಮ ಬಿಡುವಿನ ವೇಳೆಯಲ್ಲಿ ಹೊಸ ಪ್ರದೇಶಗಳಿಗೆ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಈ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಹಾಗೂ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನ್ನಿಸುವಂತಹ ಹಲವಾರು ಪ್ರವಾಸಿ ತಾಣಗಳಿವೆ. ಅಷ್ಟೇ ಅಲ್ಲದೆ ವಿಚಿತ್ರವಾದ ಹಾಗೂ ಭಯವನ್ನು ಹುಟ್ಟಿಸುವಂತಹ ಹಲವು ಪ್ರವಾಸಿ ತಾಣಗಳು ಕೂಡ ಇವೆ. ಇವು ಅಪಾಯಕಾರಿಯಾದರೂ ಜನರು ಇವುಗಳ ಮೇಲೆ ಹೆಚ್ಚು ಒಲವನ್ನು ತೋರಿಸುತ್ತಿದ್ದಾರೆ. ಹಾಗೆಯೇ ಕೆಲವು ಮಂದಿಗಳು ಈ ಅಪಾಯಕಾರಿ ಪ್ರವಾಸಿ ತಾಣಗಳಲ್ಲಿ ಸಿಲುಕಿಕೊಂಡ ಘಟನೆಯೂ ಕೂಡ ಇವೆ. ಇವತ್ತಿನ ವಿಡಿಯೋದಲ್ಲಿ ಮೈ ಜುಮ್ಮೆನ್ನಿಸುವಂಥ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಚೀನಾ ದೇಶವನ್ನು ಟೆಕ್ನಾಲಜಿಯಲ್ಲಿ ಅತ್ಯಂತ ಮುಂದುವರೆದ ದೇಶ ಅಂತಾನೆ ಹೇಳಬಹುದು. ಚೀನಾದಲ್ಲಿನ ಜಿಂಗ್ಜಿಯಾಂಗಿ ಎನ್ನುವಂಥ ಪ್ರದೇಶದಲ್ಲಿ 1410 ಅಡಿಯಷ್ಟು ಉದ್ದದ ಬ್ರಿಡ್ಜನ್ನು ಕಾಣಬಹುದು. ಈ ಬ್ರಿಡ್ಜ್ ವಿಶೇಷವೇನೆಂದರೆ ಇದನ್ನು ಗ್ಲಾಸಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಬ್ರಿಡ್ಜ್ ಬರೋಬ್ಬರಿ ಭೂಮಿಯಿಂದ 980 ಅಡಿಗಳಷ್ಟು ಎತ್ತರದಲ್ಲಿದೆ. ಒಂದು ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ ಜಾಯಿಂಟ್ ಆಗಿರುವಂಥ ಈ ಬ್ರಿಡ್ಜ್ನ ಮೇಲೆ ನಿಂತು ಒಮ್ಮೆ ಕೆಳಗೆ ನೋಡಿದರೆ 980 ಅಡಿ ಆಳದ ನೆಲ ಕಾಣಿಸುತ್ತದೆ. ಅಷ್ಟೇ ಅಲ್ಲದೆ ಇದನ್ನು 120 ಗ್ಲಾಸ್ ಪ್ಯಾನಲ್ಗಳಿಂದ ಮಾಡಲಾಗಿದೆ. ಹಾಗೆಯೇ ಒಂದರ ಮೇಲೆ ಒಂದರಂತೆ 3 ಲೇಯರ್ಗಳನ್ನು ಅಳವಡಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಗ್ಲಾಸ್ಗಳು ತುಂಬಾ ಗಟ್ಟಿಯಾಗಿದ್ದು ಇದನ್ನು ಸುತ್ತಿಗೆಯಿಂದ ಒಡೆದರೂ ಅವುಗಳು ಒಡೆಯುವುದಿಲ್ಲ. ಈ ಬ್ರಿಡ್ಜ್ಗೆ ಬಂದಂತಹ ಪ್ರವಾಸಿಗರಿಗೆ ಸ್ವಲ್ಪ ಭಯ ಹುಟ್ಟಿಸಲು ಗ್ಲಾಸ್ಗಳು ಕ್ರ್ಯಾಕ್ ಆಗುವ ಹಾಗೆ ಟೆಕ್ನಾಲಜಿಯನ್ನು ಅಳವಡಿಸಲಾಗಿದೆ. ಈ ಗ್ಲಾಸ್ನ ಮೇಲೆ ಯಾರಾದರೂ ನಡೆದರೆ ಇವು ಕ್ರ್ಯಾಕ್ ಬಂದು ಒಡೆದು ಹೋಗುವ ಹಾಗೆ ಕಾಣಿಸುತ್ತದೆ. ಇದರಿಂದ ಎಷ್ಟೋ ಪ್ರವಾಸಿಗರು ಈ ಗ್ಲಾಸ್ ಬ್ರಿಡ್ಜ್ನ ಹತ್ತಲು ಭಯ ಬೀಳುತ್ತಾರೆ. ಈ ಬ್ರಿಡ್ಜ್ ಪ್ರವಾಸಿಗರಿಗೆ ಒಂದು ರೀತಿಯಲ್ಲಿ ಥ್ರಿಲ್ ನೀಡುತ್ತೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಚೀನಾದ ಚಾಂಗ್ಕಿಂಗ್ ಎನ್ನುವಂಥ ಪ್ರದೇಶದಲ್ಲಿ ಒಂದು ಅಪಾಯಕಾರಿ ಹಾಗೂ ಭಯವನ್ನು ಹುಟ್ಟಿಸುವಂತಹ ಬ್ರಿಡ್ಜನ್ನು ನಿರ್ಮಿಸಿದ್ದಾರೆ. ಈ ಬ್ರಿಡ್ಜನ್ನು ಪ್ರವಾಸಿಗರಿಗೆಂದೇ ನಿರ್ಮಿಸಲಾಗಿದೆ. ಹಾಗೆಯೇ ಇದನ್ನು ಭೂಮಿಯಿಂದ 500 ಅಡಿಗಳಷ್ಟು ಮೇಲೆ ಕಟ್ಟಲಾಗಿದೆ. ಈ ಬ್ರಿಡ್ಜ್ನಲ್ಲಿ ಮಧ್ಯೆ ಗ್ಯಾಪ್ಗಳನ್ನು ಬಿಟ್ಟಿರ್ತಾರೆ. ಹಾಗೆಯೇ ಈ ಕಡೆಯಿಂದ ಆ ಕಡೆಗೆ ಹೋಗಲು ಹಿಡಿದುಕೊಳ್ಳಲು ಯಾವುದೇ ಗ್ರಿಪ್ಗಳು ಇರುವುದಿಲ್ಲ. ಪ್ರವಾಸಿಗರು ಕೇವಲ ತಮ್ಮ ಕಾಲುಗಳಲ್ಲಿಯೇ ಜೋಡಿಸಿರುವ ಹಲಗೆಯ ಮೇಲೆ ಕಾಲಿಟ್ಟು ಹೋಗಬೇಕಾಗುತ್ತದೆ. ಇವರ ರಕ್ಷಣೆಗೆ ಕೇವಲ ಒಂದು ಹಗ್ಗವನ್ನು ಇವರ ಬೆನ್ನ ಹಿಂದೆ ಅಳವಡಿಸಿರ್ತಾರೆ. ಒಮ್ಮೆ ಒಬ್ಬ ವ್ಯಕ್ತಿ ಈ ಬ್ರಿಡ್ಜನ್ನು ದಾಟುತ್ತಿದ್ದಾಗ ಕೊನೆಯ ಕ್ಷಣದಲ್ಲಿ ಆತನ ಬೆನ್ನ ಹಿಂದೆ ಅಳವಡಿಸಿದ್ದ ಹಗ್ಗ ಕಳಚಿಬಿಡುತ್ತದೆ. ಆದರೆ ಆತನ ಲಕ್ ಎನ್ನುವ ಹಾಗೆ ಆತ ಸುರಕ್ಷಿತವಾಗಿ ಬ್ರಿಡ್ಜನ್ನು ದಾಟಿದ್ದ. ಆತ ಏನಾದರೂ ಆ ಬ್ರಿಡ್ಜ್ನಿಂದ ಕೆಳಗೆ ಬಿದ್ದಿದ್ದರೆ ಆತನ ಮೂಳೆಯೂ ಕೂಡ ಸಿಗುತ್ತಿರಲಿಲ್ಲ. ಅಂದಿನ ದಿನದಲ್ಲಿ ಈತನ ವಿಡಿಯೋ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗಿತ್ತು. ಯಾರಾದರೂ ಭಯಪಡುವಂಥವರು ಈ ಬ್ರಿಡ್ಜನ್ನು ಖಂಡಿತವಾಗಿಯೂ ದಾಟೋಕೆ ಸಾಧ್ಯವಿಲ್ಲ. ಸಾಹಸಮಯಿಗಳಿಗೆ ಈ ಬ್ರಿಡ್ಜ್ ತುಂಬಾ ಇಷ್ಟವಾಗುತ್ತೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಚೀನಾದಲ್ಲಿರುವ ಮತ್ತೊಂದು ಅಪಾಯಕಾರಿ ಪ್ರವಾಸಿ ಸ್ಥಳ ಹುವಾಂಗ್ನಲ್ಲಿ ಕಂಡುಬರುತ್ತದೆ. ಈ ಪ್ರವಾಸಿ ಸ್ಥಳ ಒಂದು ಪರ್ವತ. ಹೌದು ಸ್ನೇಹಿತರೆ, ಹುವಾಂಗ್ನಲ್ಲಿ ಕಂಡುಬರುವಂತಹ ಹುಶಾನ್ ಎನ್ನುವಂತಹ ಪರ್ವತವನ್ನು ಹತ್ತಲು ಇಲ್ಲಿಗೆ ಸಾವಿರಾರು ಪ್ರವಾಸಿಗರು ಹರಿದು ಬರ್ತಾರೆ. ಈ ಪರ್ವತವನ್ನು ಹತ್ತಲಿಕ್ಕೆ ಯಾವುದೇ ಸುಸಜ್ಜಿತವಾದಂತಹ ದಾರಿಗಳಿಲ್ಲ. ಬದಲಾಗಿ ಈ ಪರ್ವತದ ಮೇಲೆ ಮರದ ಹಲಗೆಗಳಲ್ಲಿ ಜೋಡಿಸಿದ ಚಿಕ್ಕದಾದ ದಾರಿಯನ್ನು ಮಾಡಿರ್ತಾರೆ. ಆ ಚಿಕ್ಕದಾದ ದಾರಿಯ ಮೇಲೆ ನಡೆದುಕೊಂಡು ಹೋಗಿ ಈ ಪರ್ವತವನ್ನು ಹತ್ತಬೇಕು. ಈ ಪರ್ವತವನ್ನು ವೇ ಆಫ್ ಡೆತ್ ಅಂದರೆ ಮರಣಕ್ಕೆ ದಾರಿ ಅಂತ ಕರೆಯಲಾಗುತ್ತದೆ. ಕಾರಣ ಈ ಪರ್ವತವನ್ನು ಹತ್ತಬೇಕಾದರೆ ಒಮ್ಮೆ ಏನಾದರೂ ಕಾಲು ಜಾರಿ ಕೆಳಗೆ ಬಿದ್ದರೆ ಆ ವ್ಯಕ್ತಿಯ ಜೀವನ ಅಲ್ಲಿಗೆ ಅಂತ್ಯವಾಯಿತು ಅಂತಾನೆ ಅರ್ಥ. ಹಾಗಾಗಿಯೇ ಈ ಪರ್ವತವನ್ನು ವೇ ಆಫ್ ಡೆತ್ ಎಂದು ಕರೆಯಲಾಗುತ್ತದೆ. ಈ ಪರ್ವತವನ್ನು ಹತ್ತಲಿಕ್ಕೆ ಕೇವಲ ಧೈರ್ಯವಂತರು ಸಾಹಸಮಯಗಳಿಗೆ ಮಾತ್ರ ಸಾಧ್ಯ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಬಂಗಿ ಜಂಪಿಂಗ್ ಅಂತಂದರೆ ನಿಮಗೆಲ್ಲ ತಿಳಿದಿರಬಹುದು ಅಂತ ಅಂದುಕೊಂಡಿದ್ದೇನೆ. ಇಲ್ಲಿ ಒಬ್ಬ ವ್ಯಕ್ತಿಗೆ ರಬ್ಬರ್ ಹಗ್ಗವನ್ನು ಕಟ್ಟಿ ಆತನನ್ನು ಸುಮಾರು ಅಡಿಗಳ ಮೇಲಿನಿಂದ ಕೆಳಕ್ಕೆ ಜಂಪ್ ಮಾಡಿಸಲಾಗುತ್ತದೆ. ಇದನ್ನು ಬಂಗಿ ಜಂಪಿಂಗ್ ಎಂದು ಕರೀತಾರೆ. ಮಕಾವೋ ಎನ್ನುವಂಥ ಟವರ್ನಲ್ಲಿ ಈ ಬಂಗಿ ಜಂಪಿಂಗನ್ನು ಮಾಡಲಾಗುತ್ತದೆ. ಅದು ಸರಿಸುಮಾರು 764 ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ. ಅಂದರೆ ನೀವೇ ಒಮ್ಮೆ ಯೋಚಿಸಿ ನೋಡಿ, ಈ ಟವರ್ನಲ್ಲಿ ಎಷ್ಟು ಎತ್ತರದಿಂದ ಈ ಬಂಗಿ ಜಂಪಿಂಗನ್ನು ಮಾಡ್ತಾರೆ ಅಂತ. ಈ ಮಕಾವೋ ಟವರ್ ಬಂಗಿ ಜಂಪ್ಗೆ ಅತ್ಯಂತ ಎತ್ತರವಾದ ಸ್ಥಳವಾಗಿದೆ. ಅಷ್ಟೇ ಅಲ್ಲದೆ ಇದು ಒಳ್ಳೆಯ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಸೇಫ್ಟಿ ಕೂಡ ತುಂಬಾ ಚೆನ್ನಾಗಿದೆ.
ಸಾಹಸಿಮಯಿಗಳು ಹಾಗೂ ಥ್ರಿಲ್ಲಿಂಗ್ ಬಯಸುವಂಥ ಪ್ರವಾಸಿಗರಿಗೆ ಈ ಸ್ಥಳ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು. ಸ್ನೇಹಿತರೆ, ಆಸ್ಟ್ರಿಯಾ ದೇಶ ಅತಿ ಎತ್ತರವಾದ ಪರ್ವತಗಳ ಸಾಲುಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿಯ ಸ್ಕೈ ಲ್ಯಾಡರ್ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ಸಾಮಾನ್ಯವಾಗಿ ಪರ್ವತಗಳನ್ನು ಏರುವುದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಇಲ್ಲಿ ಒಂದು ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ, ಅಂದರೆ ಒಂದು ಚಿಕ್ಕ ಪರ್ವತದಿಂದ ಮತ್ತೊಂದು ಎತ್ತರನೆಯ ಪರ್ವತಕ್ಕೆ ಏಣಿಯನ್ನಾಗಿ ಮಾಡಲಾಗಿದೆ. ಹಾಗೆಯೇ ಈ ಮೆಟ್ಟಲಿನಾಕಾರದ ಏಣಿಯನ್ನು ಸ್ಟೀಲ್ ವೈರ್ಗಳಿಂದ ಮಾಡಲಾಗಿದೆ. ಈ ಏಣಿಯನ್ನು ಸ್ವರ್ಗದ ಏಣಿ ಅಂತಲೂ ಕರೆಯಲಾಗುತ್ತದೆ. ಈ ಏಣಿ ಸರಿಸುಮಾರು ಭೂಮಿಯಿಂದ 2300 ಅಡಿಗಳಷ್ಟು ಎತ್ತರದಲ್ಲಿದೆ. ಅಷ್ಟೇ ಅಲ್ಲದೆ ಒಂದು ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ ಈ ಏಣಿಯನ್ನು 140 ಅಡಿಗಳಷ್ಟು ವಿಸ್ತರಿಸಲಾಗಿದೆ. ಪರ್ವತಗಳನ್ನು ಕ್ಲೈಂಬಿಂಗ್ ಮಾಡಲು ಆಸಕ್ತಿ ಇರುವವರು ಒಮ್ಮೆ ಈ ಏಣಿಯನ್ನು ಹತ್ತಿದರೆ ಅದೇ ಅನುಭವವನ್ನು ನೀಡುತ್ತೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಜಿಪ್ಪಿಂಗ್ ಎನ್ನುವುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳಬಹುದು. ನಿಮಗೆಲ್ಲ ಒಮ್ಮೆ ಆದರೂ ಗಾಳಿಯಲ್ಲಿ ವೇಗವಾಗಿ ಹಾರಬೇಕು ಅಂತ ಆಸೆ ಇರುತ್ತದೆ. ನೀವು ನಿಮ್ಮ ಆಸೆಯನ್ನು ಪೂರ್ಣಗೊಳಿಸಬೇಕು ಅಂತಂದರೆ ಈ ಜಿಪ್ಪಿಂಗನ್ನು ಖಂಡಿತವಾಗಿಯೂ ಮಾಡಲೇಬೇಕು. UK ದೇಶದಲ್ಲಿ ಜಿಪ್ ವೆಲಾಸಿಟಿ 2 ಎನ್ನುವ ಜಿಪ್ ಲ್ಯಾಂಡ್ ಇದೆ. ಇದು ಪ್ರಪಂಚದಲ್ಲಿಯೇ ಅತ್ಯಂತ ವೇಗದ ಜಿಪ್ ಲ್ಯಾಂಡ್ ಆಗಿದೆ. ಇಲ್ಲಿಗೆ ಬರುವಂತಹ ಪ್ರವಾಸಿಗರನ್ನು ಒಂದು ಹಗ್ಗಕ್ಕೆ ಕಟ್ಟುಹಾಕಿ ಎತ್ತರದ ಪ್ರದೇಶದಿಂದ ಕೆಳಗಡೆ ಬಿಡಲಾಗುತ್ತದೆ. ಇದು ಗಂಟೆಗೆ 200 ಕಿಲೋಮೀಟರ್ನಷ್ಟು ವೇಗವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತದೆ. ಜಿಪ್ಪಿಂಗ್ ಮಾಡುವಂತಹ ಪ್ರವಾಸಿಗರಿಗೆ ಕಣ್ಣಿಗೊಂದು ಕನ್ನಡಕವನ್ನು ಕೊಟ್ಟಿರ್ತಾರೆ. ಕಾರಣ ಏನಂದರೆ ಇಲ್ಲಿ ಸರಿಸುಮಾರು ಗಂಟೆಗೆ 200 ಕಿಲೋಮೀಟರ್ನಷ್ಟು ವೇಗವಾಗಿ ಚಲಿಸುವುದರಿಂದ ಗಾಳಿಯ ರಭಸಕ್ಕೆ ಪ್ರವಾಸಿಗರಿಗೆ ಮಂಜು ಮಂಜಾಗಿ ಕಾಣಿಸುತ್ತದೆ. ಅಷ್ಟೇ ಅಲ್ಲದೆ ಇದರಿಂದ ಅವರಿಗೆ ಅಷ್ಟೊಂದು ಒಳ್ಳೆಯ ಅನುಭವ ಸಿಗುವುದಿಲ್ಲ. ಹಾಗಾಗಿಯೇ ಅವರಿಗೆ ಕನ್ನಡಕವನ್ನು ಧರಿಸಿಕೊಳ್ಳಲು ನೀಡ್ತಾರೆ. ನಿಮಗೇನಾದರೂ ಈ ಜಿಪ್ಪಿಂಗ್ನಲ್ಲಿ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ನೀವು ಮಾಡಬಹುದು. ಅಷ್ಟೇ ಅಲ್ಲದೆ ಇದು ಸುರಕ್ಷಿತವಾಗಿಯೂ ಕೂಡ ಇರುತ್ತದೆ. ಸ್ನೇಹಿತರೆ, ನೀವೆಲ್ಲ ಸ್ಕೇಟ್ ಬೋರ್ಡಿಂಗನ್ನು ಕೇಳಿರ್ತೀರ. ಆದರೆ ಇಂದು ನಾವು ಹೇಳ್ತಾ ಇರೋದು ವಾಲ್ಕೆನೋ ಬೋರ್ಡಿಂಗ್ ಬಗ್ಗೆ. ವಾಲ್ಕೆನೋ ಬೋರ್ಡಿಂಗ್ ಎನ್ನುವಂಥದ್ದು ತುಂಬಾ ಅಪಾಯಕಾರಿ ಹಾಗೂ ಥ್ರಿಲ್ಲಿಂಗನ್ನು ನೀಡುವಂತಹ ಪ್ರವಾಸಿ ತಾಣವಾಗಿದೆ. ಸೆರೆನುಕ್ಸೋ ಎನ್ನುವಂತಹ ಜ್ವಾಲಾಮುಖಿ ಪರ್ವತ ಈ ವಾಲ್ಕೆನೋ ಬೋರ್ಡಿಂಗ್ಗೆ ಹೆಸರುವಾಸಿಯಾಗಿದೆ. ಇಲ್ಲಿಗೆ ಬರುವಂತಹ ಪ್ರವಾಸಿಗರು ಈ ಪರ್ವತದ ಎತ್ತರದ ಭಾಗಕ್ಕೆ ಏರಿ ಅಲ್ಲಿಂದ ವಾಲ್ಕೆನೋ ಬೋರ್ಡಿಂಗನ್ನು ಮಾಡ್ತಾರೆ. ಈ ಪರ್ವತದ ಮೇಲಿನಿಂದ ಕೆಳಕ್ಕೆ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಬರ್ತಾರೆ. ಇಲ್ಲಿ ವಿಷಯವೇನೆಂದರೆ ಈ ವಾಲ್ಕೆನೋ ಸಜೀವ ವಾಲ್ಕೆನೋ ಆಗಿದೆ. ಈ ವಾಲ್ಕೆನೋ ಯಾವಾಗ ಬೇಕಾದರೂ ಸ್ಫೋಟಗೊಳ್ಳಬಹುದು. ಆದರೂ ಕೂಡ ಇಲ್ಲಿಗೆ ಪ್ರವಾಸಿಗರು ಹರಿದು ಬರ್ತಾರೆ. ಸೆರೆನುಕ್ಸೋ ಜ್ವಾಲಾಮುಖಿ ಪರ್ವತದ ಸುತ್ತಮುತ್ತಲಿನಲ್ಲಿ ಹಲವಾರು ಸಜೀವ ಜ್ವಾಲಾಮುಖಿಗಳು ಕಂಡುಬರುತ್ತವೆ. ಇವುಗಳು ಯಾವಾಗ ಬೇಕಾದರೂ ಸ್ಫೋಟಗೊಳ್ಳಬಹುದು. ಇಲ್ಲಿಯ ಸೈಂಟಿಸ್ಟ್ಗಳು ಆಗಾಗ ಈ ವಾಲ್ಕೆನೋವನ್ನು ಚೆಕ್ ಮಾಡಿ ಇದು ಸ್ಫೋಟಗೊಳ್ಳುತ್ತಾ ಅಥವಾ ಇಲ್ಲವ, ಸ್ಫೋಟಗೊಳ್ಳೋದಾದರೆ ಯಾವಾಗ ಸ್ಫೋಟಗೊಳ್ಳುತ್ತೆ, ಹೀಗೆ ಹಲವು ಮಾಹಿತಿಯನ್ನು ಇವರು ಪಡೆದುಕೊಳ್ತಾರೆ. ಕಾರಣ ಇಲ್ಲಿಗೆ ಬರುವಂತಹ ಪ್ರವಾಸಿಗರ ರಕ್ಷಣೆಗೆ ಅಷ್ಟೇ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಷಯವಾಗಿತ್ತು ಅಂತ ಹೇಳ್ತಾ, ಇಂಥದೇ ಆಸಕ್ತಿಗಳ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಾದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.